ದೇಶದ ಮೂಲೆ ಮೂಲೆಯಲ್ಲೂ ಕೂಡ ರಾಮ ಜಪ ಜೋರಾಗಿದೆ. ಪ್ರತಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ರಾಮನ ಸ್ಮರಣೆ ಜೋರಾಗಿದೆ. ಅಯೋಧ್ಯೆಯಲ್ಲಿ ಜನವರಿ 22ರಂದು ರಾಮನ ಪ್ರತಿಷ್ಠಾಪನೆಯ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕುಂದಾನಗರಿ ಬೆಳಗಾವಿಯ ಅರ್ಧನಗರಕ್ಕೆ 5 ಲಕ್ಷ ಮೋತಿಚೂರ್ ಲಾಡು ವಿತರಣೆ. ಬೆಳಗಾವಿ ದಕ್ಷಿಣ ಕ್ಷೇತ್ರದ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಅವರಿಂದ ಮೋತಿಚೂರ್ ಲಾಡುವನ್ನು ವಿತರಣೆ ಮಾಡಲಾಗ್ತಾ ಇದೆ. ಬೆಳಗಾವಿ ದಕ್ಷಿಣ ಕ್ಷೇತ್ರದ 1 ಲಕ್ಷ ಮನೆಗಳಿಗೆ ಈ ಲಾಡುವನ್ನು ವಿತರಿಸಲಾಗ್ತಾ ಇದೆ. ಪ್ರತಿ ಮನೆಗಳಿಗೆ 300 ಗ್ರಾಂದ 5 ಲಾಡುಗಳನ್ನು ಒಳಗೊಂಡಂತಹ ಡಬ್ಬಿಯನ್ನು ವಿತರಿಸಲಾಗ್ತಾ ಇದೆ. 5 ಲಕ್ಷ ಲಾಡುವನ್ನು ತಯಾರಿಸಿ ದಕ್ಷಿಣ ಕ್ಷೇತ್ರದ ಮನೆಗಳಿಗೆ ವಿತರಿಸುವಂತಹ ಕೆಲಸವನ್ನು ಶಾಸಕರು ಮಾಡಿದ್ದಾರೆ. ದೇಶಕ್ಕೆ ಅಷ್ಟಲ್ಲ, ಇಡೀ ವಿಶ್ವಕ್ಕೆ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇರೋದು ಜನವರಿ 22ರಂದು. ಆದರೆ ಬೆಳಗಾವಿ ವಿಶೇಷತೆ ಏನಂತಂದರೆ ಅವತ್ತು ಸುಮಾರು 5 ಲಕ್ಷ ಜನರಿಗೆ 1 ಲಕ್ಷ ಮನೆಗೆ ಏನಂತಂದರೆ ಮೋತಿಚೂರ್ ಲಾಡು ಅನ್ನೋದನ್ನ ಸ್ವೀಟನ್ನು ಮಾಡಿಸ್ಬೇಕು ಅಂತೇಳಿ ಬುಂದೆ ಉಂಡಿ ಲಾಡುಗಳನ್ನು ಬೆಳಗಾವಿಯ ದಕ್ಷಿಣ ಶಾಸಕರಾದಂಥ ಅಭಯ್ ಪಾಟೀಲ್ ಅವರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಅಭಯ್ ಪಾಟೀಲ್ ಅವ್ರ ಪ್ಲಾನ್ ಏನಂತಾರೆ ವಿಶೇಷವಾಗಿರುತ್ತೆ, ವಿಭಿನ್ನವಾಗಿರುತ್ತೆ. ಇದು ಕೂಡ ಏನಂತಾರೆ ವಿಶೇಷ ಆಗಿರುವಂಥ ತಾವು ನೋಡ್ಬೋದು. ರಾಜಸ್ಥಾನದಿಂದ ಒಂದಿಷ್ಟು ಏನು ಕಲಾವಿದರು ಏನು ಬುಂದೆ ಲಾಡು ಮಾಡ್ತಕ್ಕಂಥ ಕಲಾವಿದರಿದ್ದಾರೆ. ಯಾಕೆ ಕಲಾವಿದರು ಅಂತ ಹೇಳ್ತೀವಿ ಇವರಿಗೆ ಅಂದರೆ ಎಲ್ಲರಿಗೂ ಈ ಲಾಡುವನ್ನು ಮಾಡೋಕ್ಕೆ ಬರೋದಿಲ್ಲ, ಈ ಉಂಡಿಯನ್ನು ಎಲ್ಲರಿಗೂ ಮಾಡೋಕ್ಕೆ ಬರೋದಿಲ್ಲ. ವಿಶೇಷವಾದಂಥ ಪರಿಣಿತರು ಈ ಒಂದು ಲಾಡುಗಳನ್ನು ಮಾಡ್ತಾರೆ. ಎಲ್ಲ ವಿಚಾರವಾಗಿ ಶಾಸಕರಾದ ಅಭಯ್ ಪಾಟೀಲ್ ಅವರು ನಮ್ಮ ಜೊತೆ ಬನ್ನಿ, ಅವರನ್ನು ಮಾತಾಡ್ಸೋಣ. ಸರ್, ಏನು ಮಾಡಿದ್ರು ಕೂಡ ವಿಶೇಷತೆ ಇರುತ್ತೆ, ಇದೇನು ವಿಶೇಷತೆ ಸರ್? ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಸುಮಾರು 80,000 ಕುಟುಂಬಗಳಿಗೆ ಮೋತಿಚೂರ್ ಲಾಡುಗಳ ಪ್ಯಾಕೆಟನ್ನು ಬಾಕ್ಸ್ಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಇವತ್ತಿಂದ ಪ್ರಾರಂಭ ಮಾಡಿದ್ವಿ. ಸುಮಾರು 4-5 ದಿವಸದಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗಿದ್ದದ. ಸುಮಾರು 40 ಜನ ಬಾಣಸಿಗರು ರಾಜಸ್ಥಾನದಿಂದ ಬಂದು ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸ್ಥಳೀಯ ನಮ್ಮವರು ಅವರ ಈ ಉಂಡಿಯನ್ನು ಕಟ್ಟಲಿಕ್ಕೆ ನಮ್ಮವರ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ಸ್ಟಿಕ್ಕರ್ ಹಚ್ಚುವಂಥದ್ದು, ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು. ಈಗ ಸುಮಾರು 2,500 ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗಿದ್ದಾರೆ. ಒಂದು ವಾರದಲ್ಲಿ 80,000 ಕುಟುಂಬಗಳಿಗೆ ಈ ಸ್ವೀಟನ್ನು ಅವ್ರ ಮನೆ ತನಕ ಮುಟ್ಟುವಂಥ ವ್ಯವಸ್ಥೆ ಆಗ್ತದೆ. ಅದ್ರ ಜೊತೆಗೆ ನಾಳೆಯಿಂದ ಸುಮಾರು ರಾಮನ ಭಕ್ತರ ಕೈಯ ಮೇಲೆ ಶಾಶ್ವತವಾದಂಥ ರಾಮನ ಭಾವಚಿತ್ರ ಅಂದರೆ ಟ್ಯಾಟೂವನ್ನು ತೆಗೆಯುವಂಥದ್ದು ನಾಳೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಇದರಲ್ಲಿ ಸುಮಾರು 30 ಜನ ಟ್ಯಾಟೂ ತೆಗೆಯೋರು ಭಾಗ ತಗೋತಾ ಇದ್ದಾರೆ. ಡೈಲಿ ಒಂದು ವಾರ ತನಕ ಇದು ಕಾರ್ಯಕ್ರಮ ಪ್ರಾರಂಭ ಇಟ್ಟಿದ್ವಿ. ಇದು ಏನಂತಾರೆ ತಾವು ರಾಮನ ಸೇವೆ ಅಂತ ಭಾವಿಸ್ತೀರಾ? ಯಾವ ಥರ? ಯಾಕಂದ್ರೆ ಹಿಂದೆಯೂ ಕೂಡ ತಾವು ಭಾಳಷ್ಟು ಸಕ್ರಿಯವಾಗಿದ್ರಿ. ಆ ದಿನಗಳಿಂದ ಈ ದಿನಗಳು ಕೂಡ ರಾಮನ ಸೇವೆಯನ್ನು ಮಾಡ್ತಾರೆ. ಈ ಒಂದು ಸೇವೆ ರಾಮನ ಸೇವೆ ಅನಿಸುತ್ತೆ? ಅಲ್ಲ, ಭಗವಾನ್ ರಾಮನ ಸೇವೆ ಎಷ್ಟು ಮಾಡಿದ್ರು ಕಡಿಮೆ ಅದ. ಯಾಕಂದ್ರೆ ನನ್ನ ಚುನಾವಣೆ ಅಂತೂ ಮುಗಿದೋಗ್ಯದ. ಅಂದರೆ ಯಾರಿಗೆ ಅನಿಸ್ಬೋದು ಚುನಾವಣೆ ಅಂತೇಳಿ. ಇದು ಚುನಾವಣೆಗೆ ಏನು ಸಂಬಂಧ ಇಲ್ಲ. ಇದು ಒಂದು ಶ್ರದ್ಧೆ. ಮತ್ತು ಇದರಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರಿಂದ ಒಬ್ಬಂದ ನಮ್ಮೆಲ್ಲ ಕಾರ್ಯಕರ್ತರು ಇದರಲ್ಲಿ ಸಹಭಾಗಿಯಾಗಿದ್ದಾರೆ. ಹೀಗಾಗಿ ಈ ಎಲ್ಲ ಇದನ್ನು ಸಲ್ಲೋದು ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ರಾಮನ ಭಕ್ತರಿಗೆ. ಹೀಗಾಗಿ ನಮ್ಮೊಂದು ಸೌಭಾಗ್ಯ. 500 ವರ್ಷದಲ್ಲಿ ಸಾವಿರಾರು ಲಕ್ಷಾಂತರ ಜನ ಇದು ಕನಸನ್ನು ಕಂಡಿದ್ರು. ಆದರೆ ಆ ಟೈಮ್ದಲ್ಲಿ ಇದ್ರಾಗಲ್ಲ. ನಾವು ಕನಸನ್ನು ಕಂಡಿದ್ವಿ, ಆದರೆ ಅದನ್ನು ನನಸಾಗಿ ನೋಡ್ತಾ ಇದ್ದೀವಿ. ಇದು ನಮ್ಮ ಸೌಭಾಗ್ಯ. ಹೀಗಾಗಿ ಇಂಥ ಒಂದು ಐತಿಹಾಸಿಕ ದಿನ 500 ವರ್ಷ ಆದ ನಂತರ ಬರುವಂಥ ದಿನ ನಾವು ವಿಭಿನ್ನ ರೀತಿಯಿಂದ ಆಚರಣೆ ಮಾಡೋ ಮುಖಾಂತರ ಎಲ್ಲರೂ, ವಿಶೇಷವಾಗಿ ನಾನು ಒಬ್ಬನೇ ಅಲ್ಲ, ಪ್ರತಿಯೊಬ್ಬ ಹಿಂದೂ ಜೀವನದ ಇಡೀ ಜಗತ್ತಿನಲ್ಲಿ ನೋಡ್ಬೋದು ನೀವು. ಪ್ರತಿಯೊಬ್ಬರನ್ನು ಹೊಸ ಸಂಚಲನ ಮೂಡಿತದೆ. ಭಾರತಕ್ಕೆ ಎಲ್ಲ ಸಮಾಜದ ಜನ ಇವತ್ತು ಭಾರತಕ್ಕೆ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಅಂದರೆ ವಾತಾವರಣ ಯಾವ ರೀತಿ ನಿರ್ಮಾಣ ಆಗೈತೆ ಅನ್ನೋದು ತಮ್ಮ ಗಮನಕ್ಕೆ ಬರ್ತದೆ. ಯಾರು ರಾಮ ಮಂದಿರ ನಿರ್ಮಾಣ ಆಗಬಾರ್ದು ಅಂಥೇಳಿ ಏನಾದ್ರು ಅಕಾಲತ್ ಹಾಕಿದ್ರು, ಒಂದು ಕೇಸ್ಗಳನ್ನು ಹಾಕಿದ್ರು, ಅವರೇ ಇವತ್ತು ಓಪನಿಂಗ್ ಬರ್ತಾ ಇದ್ದಾರೆ. ಇಲ್ಲ, ರಾಮ ಇದು ಒಂದು ಜಾತಿಗೆ, ಒಂದು ಪಕ್ಷಕ್ಕೆ ಸೀಮಿತವಾದ, ಒಂದು ದೇಶಕ್ಕೆ ಸೀಮಿತವಾದಂಥ ವ್ಯಕ್ತಿತ್ವ ಅಥವಾ ರಾಜ ಅಲ್ಲ. ಜಗತ್ತಿಗೆ ರಾಮನ ಆದರ್ಶ ಇವತ್ತು ಬೇಕಾಗಿದ್ದದೆ. ಹೀಗಾಗಿ ಪಾಯಸಿಟ್ಟು ಮಾಡಿಕೊಂಡು ತಪ್ಪನ್ನು ಅರಿವು ಮಾಡಿ ರಾಮನ ಮಾರ್ಗದಲ್ಲಿ ನಡೆಯಕತ್ತರ ನಮ್ಮದೇನು ಅಭ್ಯಂತರ ಇಲ್ಲ. ಕಡೆಯದಾಗಿ ಬೆಳಗಾವಿ ನಗರ ಜಿಲ್ಲೆ ಮತ್ತು ನಾಡಿನ ಜನತೆಗೆ ತಾವು ಏನು ಹೇಳಿ ಬಯಸ್ತೀರಿ ಸರ್? ನೋಡಿರಿ, ನಾವು 500 ವರ್ಷ ಆದ ನಂತರ ನಮ್ಮ ರಾಮನ ಕನಸನ್ನು ಮಂದಿರನ ಕನಸನ್ನು ನನಸಾಗ್ತಾಯಿದೆ. ಆದರೆ ನಾವು ಮಂದಿರ ನಿರ್ಮಾಣ ಜೊತೆಗೆ ರಾಮ ಹಾಕಿಕೊಟ್ಟಂಥ ಆದರ್ಶದಲ್ಲಿ ನಾವು ನಡೆಯೋದು ಪ್ರಾರಂಭ ಮಾಡಿದ್ವು ಅಂತಂದ್ರೆ ಬಹುತೇಕ ನಿಜವಾದ ನಾವು ರಾಮ ಮಂದಿರವನ್ನು ನಮ್ಮ ಮನದಲ್ಲಿ ಕಟ್ಕೊಂಡಂಗೆ ಆಗ್ತದೆ. ಕಳೆದ ಚುನಾವಣೆಯಲ್ಲಿ ಮೋದಿಜಿಯವರು ಹೇಳಿದ್ರೆ ಏನಂತಂದರೆ ಬರುವ ಚುನಾವಣೆ ಒಳಗಡೆ ರಾಮ ಮಂದಿರ ನಿರ್ಮಾಣ ಮಾಡ್ತೇನೆ ಅಂತಾರೆ. ಇದು ಒಂದು ನುಡಿದಂತೆ ನಡೆದಂಥವ್ರು. ಈ ವಿಚಾರದಲ್ಲಿ ರಾಷ್ಟ್ರದ ಪ್ರಧಾನಿಗಳಿಗೆ ಏನು ಹೇಳಿ ಬಯಸ್ತೀರಿ? ಇಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ಬರೀ ರಾಮ ಮಂದಿರ ಒಂದೇ ಅಲ್ಲ, ಅವರು ಎಲ್ಲ ಕೆಲಸಗಳು ಯಾವ ಟರ್ಮದಲ್ಲಿ ಅಡಿಗಲ್ ಹಾಕಿದ್ದಾರೆ ಅದೇ ಟರ್ಮದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಹೀಗಾಗಿ ನಮ್ಮ ಸೌಭಾಗ್ಯ. ಅಡ್ವಾಣಿಜಿ ಅವರು ರಥಯಾತ್ರೆ ಮುಖಾಂತರ ಜನಜಾಗೃತಿ ಮಾಡಿದರು. ಮೋದಿ ಅವರು ಇದನ್ನು 5 ವರ್ಷದಲ್ಲಿ ಕಟ್ಟಿ ದೇಶಕ್ಕೆ ಸಮರ್ಪಣೆ ಮಾಡುವಂಥದ್ದು ಮಾಡಿದ್ದಾರೆ. ಹೀಗಾಗಿ ಆ ಎರಡೂ ಮಹಾಪುರುಷರಿಗೆ ನಾನು ನಮನವನ್ನು ಮಾಡ್ತೀನಿ.
ಇದು ಏನಂತಾರೆ ಅದು ವಿಶೇಷವಾದ ಏನು ಸನ್ನಿವೇಶ ಏನಂದರೆ ಅವತ್ತು ಏನು ಪ್ರತಿಭಟನೆ ಆಗ್ತಿದ್ವು ಅವೆಲ್ಲ ಕರೆಸೇವೆ ಮಾಡ್ತಾರೆ ಎಲ್ಲವೂ ಕೂಡ ಇವತ್ತು ನಮಗೆ ಸಾಕಾರ ಆಗಿರುವಂಥದ್ದು. ಮೋದಿಜಿಯವರು 5 ವರ್ಷಗಳು ಏನು ಹೇಳಿದ್ರು ಅದನ್ನು ಕೂಡ ಅಂತ ತಾವು ನೋಡ್ಬೋದು ಚಿತ್ರಗಳು ಏನಂದರೆ ಯಾವ ಥರ ಈ ಒಂದಿಷ್ಟು ಕೆಲಸ ಕಾರ್ಯಗಳು ನಡೀತಾ ಇರುವಂಥದ್ದು. ಇದು ರಾಜಸ್ಥಾನದಿಂದ ಬಂದಂಥ ವಿಶೇಷ ಏನು ಲಡ್ಡು ಮಾಡ್ತಕ್ಕಂಥ ಏನು ಕಲಾವಿದರಿದ್ದಾರೆ ಭಾಳಷ್ಟು ಲಡ್ಡುಗಳನ್ನು ತಾವು ನೋಡ್ತಾ ಇದ್ದೀವಿ. ಇದು ಬೆಳಗಾವಿಯ ಏನು ದಕ್ಷಿಣ ಮತಕ್ಷೇತ್ರದ ಅಭಯ್ ಪಾಟೀಲ್ ಅವರ ಕ್ಷೇತ್ರದಲ್ಲಿ ಈ ಥರ ಕಂಡು ಬರ್ತಾ ಇರುವಂಥದ್ದು. ತಾವು ನೋಡ್ಬೋದು ಇಲ್ಲಿ ಮಹಿಳೆಯರು ಕೂಡ ಒಂದಿಷ್ಟು ಶುಚಿತ್ವವಾಗಿಟ್ಟುಕೊಂಡಂಥ ಲಡ್ಡುಗಳನ್ನು ತಾವು ಮಾಡ್ತಾ ಇದ್ದಾರೆ. ಇದು ಅದಕ್ಕೆ ಏನು ಆರಬೇಕು ಹಾಗೆ ಅಂತ ಒಂದಿಷ್ಟು ಫ್ಯಾನ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದು ಬೆಳಗಾವಿಯ ದಕ್ಷಿಣ ಮತಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಮತ್ತು ಇದು ಆದಷ್ಟು ಬೇಗ ಅಂದರೆ 22ರಿಂದ ಒಂದು ಏನು ಸ್ವೀಟನ್ನು ಹಂಚುವ ಕೆಲಸ ಆಗುತ್ತೆ ಅಂತ ಹೇಳಿ ಅಭಯ್ ಪಾಟೀಲ್ ತಿಳಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ದಿಲೀಪ್ ಕುರಂದೋಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.